ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದಿದೆ. ಖಂಡಿತವಾಗಿಯೂ ಆ ಚರ್ಚೆ ಬೇಕಾಗುತ್ತೆ. ಯಾಕಂದರೆ ಯಾರು ಏನೇ ಯೋಚನೆ ಮಾಡ್ತಾ ಇರಲಿ, ಆ ಯೋಚನೆ ಹಿಂದೆ ಇರತಕ್ಕಂತಹ ಮನಸ್ಥಿತಿ ಅನಾವರಣ ಕೂಡ ಆಗಬೇಕಾಗತ್ತೆ. ಅಂಥ ಚರ್ಚೆಯನ್ನು ಮಾಡೋದಕ್ಕೆ ಇವತ್ತು ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂ ಮುತ್ವಳ್ಳಿ. ಮಧು, ಸ್ವಾಗತ ನಿಮಗೆ. ನಮಸ್ತೆ ರಾಘವೇಂದ್ರ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರ್ತಕ್ಕಂಥ ಚಿದಾನಂದ್ ಪಟೇಲ್ರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಸ್ವಾಗತ ನಿಮಗೆ. ನಮಸ್ತೆ ಗುಡಿ. ಮಧು ಮತ್ತು ಚಿದಾನಂದ್ ಪಟೇಲ್ರು ಇಬ್ಬರು ಜೊತೆಯಲ್ಲೂ ಕೂಡ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಆ ಚರ್ಚೆಯನ್ನು ಮಾಡುವಂಥ ವಿಷಯ ಯಾವುದು ಅಂತ ಗಮನಿಸೋದಾದರೆ, ರಾಮ ಮಂದಿರವೇ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಬಿಂದು. ಬರೋಬ್ಬರಿ 500 ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ರಾಮಲಲ್ಲಾ ತಾನು ಹುಟ್ಟಿದಂಥ ಸ್ಥಳದಲ್ಲಿ ರಾರಾಜಿಸ್ತಾ ಇರುವಂಥದ್ದು. ರಾಮ ಮಂದಿರ ವಿಚಾರದಲ್ಲಿ 500 ವರ್ಷಗಳ ಸುದೀರ್ಘ ಕಾಯುವಿಕೆ ಅಂತ್ಯವಾಗಿದೆ. ಅದ್ಧೂರಿಯಾಗಿ ಲೋಕಾರ್ಪಣೆಯಾಗಿದ್ದಾನೆ ಅಯೋಧ್ಯ ರಾಮ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೈ ಹಿಡಿತಾನ ಶ್ರೀರಾಮ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಇದು ಹುಟ್ಟಿಸಿರುವಂಥದ್ದು. ಯಾಕಂದರೆ ನಾವು ಸಾಕಷ್ಟು ಬಾರಿ ಗಮನಿಸ್ತಾ ಇದ್ದೀವಿ, ಮೋದಿ ಹೇಳ್ತಾ ಇರುವಂಥ ಮಾತು ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್ ಅಂತಕ್ಕಂಥದ್ದು. ಇವತ್ತು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ಅಯೋಧ್ಯೆಯಲ್ಲಿ ಕಂಡು ಬಂದಿದ್ದು. ಬರೋಬ್ಬರಿ 150ಕ್ಕೂ ಹೆಚ್ಚು ಮತ, ಪಂಥ, ಧರ್ಮಗಳ ಪ್ರಮುಖರು, ಗುರು ಹಿರಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಲ್ಲಿ ಮುಸ್ಲಿಮರು ಇದ್ದರು, ಕ್ರಿಶ್ಚಿಯನ್ಸು ಇದ್ದರು, ಸಿಖ್ರು ಇದ್ದರು, ಹಿಂದೂಗಳು ಇದ್ದರು, ಪ್ರತಿಯೊಬ್ಬರು ಕೂಡ ಇದ್ದರು. ಪ್ರತಿಯೊಬ್ಬರು ಕೂಡ ರಾಮಲಲ್ಲಾನನ್ನು ಕಣ್ತುಂಬಿಕೊಳ್ತಾ ಇದ್ರು. ಅದು ಹೀಗಾಗಿ ಸಹಜವಾಗಿ ಪ್ರಶ್ನೆ ಮೂಡುತ್ತೆ, ಇದು ಕೂಡ ಚುನಾವಣೆಯ ದಾಳವಾಗಿ ಪ್ರಯೋಗವಾಗುತ್ತಾ? ಶ್ರೀರಾಮಚಂದ್ರನ ಕೃಪೆ ಬಿಜೆಪಿಗೆ ಬರುತ್ತಾ ಅಂತ? ರಾಘವೇಂದ್ರ, ಯಾವುದೇ ಪಕ್ಷ ಆಗಲಿ, ಪ್ರತಿಯೊಂದು ಪಕ್ಷವೂ ಕೂಡ ಆಯಾ ಸೈದ್ಧಾಂತಿಕ ಹೋರಾಟದಡಿಯಲ್ಲಿ ಆ ಸೈದ್ಧಾಂತಿಕ ಹೋರಾಟವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಅಂತಾದಾಗ ಸಹಜ ಅಧಿಕಾರ. ಇವತ್ತೇನು ರಾಮ ಮಂದಿರ ಇಷ್ಟು ವೈಭವೋಪೇತವಾಗಿ ತನ್ನ ಎಲೆಕ್ಷನ್ ಅಜೆಂಡವನ್ನು ಕಾರ್ಯಗತಗೊಳಿಸ್ಕೊಂಡಿದೆ ಬಿ ಜೆ ಪಿ ಅಂದರೆ, ಅಫ್ಕೋರ್ಸ್ ಅದಕ್ಕೆ ಚುನಾವಣಾ ರಾಜಕಾರಣದ ಶಕ್ತಿ ಇರೋದ್ರಿಂದಲೇ ಸಾಧ್ಯ ಆಗಿರೋದು. ಸೊ ಮುಂದಿನ ಹತ್ತಾರು ಅಜೆಂಡಾಗಳನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಅವರ ಒಂದು ಸೈದ್ಧಾಂತಿಕ ಹಾದಿಯಲ್ಲಿ ಸಹಜವಾಗಿ ರಾಜಕಾರಣ ಮಾಡಲೇಬೇಕಾಗುತ್ತೆ. ಮತ್ತು ಅದನ್ನೇ ಮಾಡುವಂಥ ಪ್ರಯತ್ನವನ್ನು ಪ್ರತ್ಯಕ್ಷವಾಗಿ ಆಗಿರ್ಬೋದು, ಪರೋಕ್ಷವಾಗಿ ಆಗಿರ್ಬೋದು ಮಾಡ್ತಾ ಇರ್ಬೋದು. ಇವತ್ತಿನ ಸ್ಪೀಚನ್ನು ಡಿಕೋಡ್ ಮಾಡೋದಾದರೆ ನಾನು ಗಮನಿಸಿದಂಥ ಅಂಶಗಳು, ಮಾತನಾಡ್ತಾ ರಾಮ ಬೆಂಕಿಯಲ್ಲ ಜ್ಯೋತಿ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂದರೆ ಇದು ವಿವಾದವಲ್ಲ, ಸಮಾಧಾನ ಅಂತ ಹೇಳ್ತಾರೆ. ಜೊತೆಗೆ ರಾಮ ನಮ್ಮ ರಾಮ ಅಲ್ಲ, ಎಲ್ಲರ ರಾಮ ಅಂತ ಹೇಳ್ತಾರೆ. ಮತ್ತು ಅಳಿಲಿನಷ್ಟು ಸೇವಾ ಮನೋಭಾವ ಇಟ್ಕೊಳ್ಳಿ ಮತ್ತು ಜಟಾಯುವಿನ ಕರ್ತವ್ಯ ಪ್ರಜ್ಞೆಯಲ್ಲಿ ದೇಶವನ್ನು ಕಟ್ಟೋಣ, ರಾಷ್ಟ್ರದಿಂದ ದೇವದಿಂದ ದೇಶ, ದೇವನಿಂದ ದೇಶ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಸೊ ಎಲ್ಲ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಮತ್ತೊಂದು ಸೂಕ್ಷ್ಮವಾಗಿ ಗಮನಿಸಿದಂಥದ್ದು, ಈ ಪಂಚರಾಜ್ಯ ಚುನಾವಣೆ ಆದಂಥ ಸಂದರ್ಭದಲ್ಲಿ ಗೋಮೂತ್ರ ರಾಜ್ಯಗಳಲ್ಲಿ ಮಾತ್ರ ಬಿ ಜೆ ಪಿಯ ಮಾತುಕತೆಗಳು ನಡೆಯುವಂಥದ್ದು, ಇನ್ಯಾವ ಸ್ಪಂದನೆಯೂ ಈ ಕಡೆ ಸಿಗೋದಿಲ್ಲ ದಕ್ಷಿಣದಲ್ಲಿ ಅನ್ನುವಂಥ ಮಾತನ್ನು ಹೇಳಿದರು. ಇದಕ್ಕೆ ಪೂರಕವಾಗಿ ಅದು ಒಂದು ರೀತಿ ಚಾಲೆಂಜಿಂಗ್ ಆಗಿ ತಗೊಂಡ ರೀತಿ, ಅದು ವೋಟ್ ಶೇರ್ ಆಗಿ ಕನ್ವರ್ಟ್ ಆಗುತ್ತಾ, ಸೀಟ್ ಶೇರ್ ಆಗಿ ಕನ್ವರ್ಟ್ ಆಗುತ್ತಾ ಅನ್ನೋಂಥದ್ದು ಎರಡನೇ ಹಂತದ ಚರ್ಚೆ. ಆದರೆ ಸದ್ಯಕ್ಕಂತೂ ಈ ಅನುಷ್ಠಾನದ 11 ದಿನಗಳ ಸೌತ್ ಇಂಡಿಯಾ ಟೂರ್ ವೇಳೆಯಲ್ಲಿ ಏನನ್ನು ಕಂಡ್ರು, ಏನನ್ನು ಅನುಭವಿಸಿದ್ರು, ಅನುಭವ ಬೇರೆ. ಆ ಅನುಭವವನ್ನು ಅವರು ಮಾತನಾಡಿಕೊಂಡ ರೀತಿ ಏನಿದೆ, ಪ್ರಧಾನಿ ನಾನು ಎಲ್ಲೆಲ್ಲೂ ರಾಮನನ್ನು ನೋಡಿದೆ, ರಾಮ ಸೇತುವಿನ ಮೊದಲ ಜಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಪುಷ್ಪನಮನ ಮಾಡುವಂಥ ಸಂದರ್ಭದಲ್ಲಿ ಕಾಲಚಕ್ರ ತಿರುಗುತ್ತೆ ಅನ್ನುವಂಥ ಒಂದು ಅನುಭವ ನನಗಾಯಿತು ಅನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ರಾಮನನ್ನು ಇಡೀ ದೇಶವನ್ನು ಎಲ್ಲಿ ನೀವು ನೋಡಿದ್ರು ಕೂಡ ಎಲ್ಲ ದೇವಸ್ಥಾನಗಳಲ್ಲೂ ನಾನು ರಾಮನ ಒಂದು ಏಕತೆಯನ್ನು ನೋಡಿದೆ. ದೇಶವನ್ನು ಬೆಸೆಯಲಿಕ್ಕೆ ಇದಕ್ಕಿಂತ ಮತ್ತೊಂದು ಸೂತ್ರ ಬೇಕಾ? 1000 ವರ್ಷಗಳ ಯೋಜನೆ ಬಗ್ಗೆ ಎಕ್ಸಾಕ್ಟ್ಲಿ. ಸೊ ಈ ಒಂದು ಇದಕ್ಕಿಂತ ದೊಡ್ಡ ಸೂತ್ರ ಬೇಕಾ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಈ ಮೂಲಕ ಉತ್ತರ ದಕ್ಷಿಣ ಅನ್ನುವಂಥ ಒಂದು ಡಿವೈಡ್ ಏನಿದೆ ಇನ್ ಟರ್ಮ್ಸ್ ಆಫ್ ಜಿಯಾಲಜಿಕಲ್ ಡಿಫ್ರೆನ್ಸ್, ಜಿಯೋಗ್ರಫಿಕಲ್ ದೂರ ಅಂತರ ಏನಿದೆ, ಜೊತೆಗೆ ಎಲೆಕ್ಟ್ರಲ್ ದೂರ ಏನಿದೆ, ಅಂತರ ಏನಿದೆ, ಎರಡನ್ನೂ ಕೂಡ ಬೆಸೆಯುವಂಥ ಒಂದು ಸಮ್ಮಿಳಿತವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಂತ ನೋಡ್ಬೋದು. ಸೊ ಈ ಕಾರಣಕ್ಕೇನೆ ಈ ರಾಜಕಾರಣದ ಮೂಸೆಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಈ ಒಂದು ರಾಮ ಹಿಂದಿ ಹಾರ್ಟ್ಲ್ಯಾಂಡಲ್ಲಿ ವರ್ಕ್ ಆಗುತ್ತೆ, ಅದನ್ನು ದಕ್ಷಿಣದಲ್ಲೂ ಕೂಡ ಮಾಡಬೇಕು ಅನ್ನೋ ಕಾರಣಕ್ಕೆ ಏಕಕಾಲದಲ್ಲಿ ಮಿಷನ್ ರೀತಿ ಮಾಡಿದಂತೆ ಕಾಣಿಸ್ತಾ ಇದೆ. ಬಿ ಜೆ ಪಿಗೆ ಇದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ನಂಬರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇನ್ ಟರ್ಮ್ಸ್ ಆಫ್ ಸೀಟ್ಸು ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಗುಡಿ. ಖಂಡಿತವಾಗಿ. ಇನ್ನು ಒಂದು ಕಡೆಯಿಂದ ನೋಡ್ತಾ ಇದ್ದಾರೆ ಪಟೇಲ್ರೆ, ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಆಗಿದ್ರು ಕೂಡ ಕನ್ನಡ ಜೊತೆಯಲ್ಲಿ ಇರ್ತಕ್ಕಂತಹ ನಂಟು, ಕಲ್ಲು ಕರ್ನಾಟಕದಲ್ಲಿ ಸಿಕ್ಕಿರುವಂಥದ್ದು, ಶಿಲ್ಪಿ ಕರ್ನಾಟಕದವರು. ಇವತ್ತು ಪ್ರಧಾನಿ ಮೋದಿ ಪಕ್ಕ ನಿಂತು ಅಲ್ಲಿ ಪೂಜೆಯನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಾ ಇದ್ದಂಥ ಮೇಲುಸ್ತುವಾರಿಯನ್ನು ವಹಿಸಿದಂಥ ಪೇಜಾವರ ಶ್ರೀಗಳು ಕನ್ನಡದವರು. ಸಾಕಷ್ಟು ಜನ ಕನ್ನಡಿಗರು ಇವತ್ತು ಅಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಎಲ್ಲ ಒಂದು ಅಯೋಧ್ಯೆ ಉತ್ತರ ಭಾರತದಲ್ಲಿದೆ ಅಥವಾ ಉತ್ತರ ಪ್ರದೇಶದಲ್ಲಿದೆ ಅಂತಕ್ಕಂಥ ಭಾವನೆಗಿಂತ ಹೆಚ್ಚಾಗಿ ಎಲ್ಲಲ್ಲೂ ಕೂಡ ಕರ್ನಾಟಕದಲ್ಲೂ ನಮ್ಮವನೇ ರಾಮ ಅಂತಕ್ಕಂಥ ಒಂದು ಭಾವನೆ ಹೋಗ್ತಾ ಇದೆ. ಆ ಭಾವನೆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಪರಿಣಾಮವನ್ನು ಕೊಡಬಹುದು? ರಾಘವೇಂದ್ರ ಕುಡಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲರ ರಾಮ ಅಂತ ಹೇಳಿದ್ರು. ರಾಮನನ್ನು ನೆನೆಯುವ ಮುಖಾಂತರ ಇಡೀ ದೇಶವನ್ನು ಕಟ್ಟೋಣ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅಂದರೆ ಎಲ್ಲರೂ ಕೂಡ ಭ್ರಾತೃತ್ವ, ನಾವೆಲ್ಲ
ಒಂದೇ ನಾವೆಲ್ಲ ಅನ್ನೋ ಒಂದು ಮನೋಭಾವತೆ ಬಂದರೆ ಆಗ ದೇಶದ ಅಭಿವೃದ್ಧಿ, ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನು ಹೇಳಿದರು. ಎಸ್, ಇವತ್ತು ಹೋಗಿರ್ತಕ್ಕಂಥ ಆ ಬಾಲರಾಮನ ವಿಗ್ರಹ ನಮ್ಮ ಕರ್ನಾಟಕದ್ದು, ಕೃಷ್ಣಶಿಲೆ ವಿಗ್ರಹ, ಅದು ಕೂಡ ಯಾರೋ ಒಬ್ಬರು ದಲಿತರ ಜಮೀನಲ್ಲಿದ್ದಂಥ ವಿಗ್ರಹ, ರಾಮದಾಸ್ ಅನ್ನೋರದು. ಮತ್ತು ವಿಶೇಷ ಅಂತ ಹೇಳಿದ್ರೆ ನಮ್ಮ ಮೈಸೂರಿನವರೇ ಅದನ್ನು ಕೆತ್ತನೆ ಮಾಡಿದ್ವಿ. ಇವತ್ತು ಬಾಲರಾಮ ನಾವು ಪ್ರತಿಷ್ಠಾಪನೆ ಆಗಿ ನೋಡ್ತಿದ್ದೀವಿ ಅಂತೇಳಿ ನಮ್ಮ ಮೈಸೂರಿನ ಯೋಗಿಯವರು ಕೆತ್ತಿರ್ತಕ್ಕಂಥದ್ದು. ಇಲ್ಲಿ ಅನೇಕ ಸಂಬಂಧಗಳು ಇರ್ತಕ್ಕಂಥದ್ದು. ಅಂದರೆ ಉತ್ತರ ಮತ್ತು ದಕ್ಷಿಣ ಅನ್ನೋದಿಲ್ಲ, ರಾಮ ಎಲ್ಲರ ರಾಮ ಅನ್ನೋ ಒಂದು ಮಾತನ್ನು ಹೇಳಿದರು. ಆ ಮುಖಾಂತರ ಶ್ರೀರಾಮಚಂದ್ರ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತ ಅಲ್ಲ, ಅಯೋಧ್ಯೆಗೆ ಸೀಮಿತ ಅಲ್ಲ. ನೀವು ಗಮನಿಸ್ಬೋದು, ರಾಮ ತನ್ನ ವನವಾಸ ಸೀತೆಯನ್ನು ಹುಡ್ಕೊಂಡು ದಕ್ಷಿಣದ ಕಾಲಿಡೋ ಸಂದರ್ಭದಲ್ಲಿ ಅತಿ ಹೆಚ್ಚು ಸ್ಥಳಗಳು ಕರ್ನಾಟಕದಲ್ಲಿ ಅವನು ರಾಮನ ಕುರುಹುಗಳು ಪತ್ತೆ ಆಗ್ತವೆ. ನಿಮಗೆ ಹೇಗೆ ದಕ್ಷಿಣದ ಅಯೋಧ್ಯೆ ಅಂತೇಳಿ ರಾಮನಗರವನ್ನು ಕರೀತಾರೆ. ರಾಮನಗರದ ರಾಮದೇವರ ಬೆಟ್ಟದಲ್ಲಿ ರಾಮ ಅಲ್ಲೂ ಕೂಡ ವನವಾಸ ಇದ್ದರು. ಪ್ರಮುಖವಾಗಿ ಅಲ್ಲಿ ಕಾಕಾಸುರ ರಾಕ್ಷಸನ ವಧೆ ಮಾಡಿದ್ರು ಅಂತೇಳಿ ಐತಿಹ್ಯ ಇರ್ತಕ್ಕಂಥ, ಅದಕ್ಕೆ ಸಂಬಂಧಪಟ್ಟ ಏನು ಮಹಾಕಾವ್ಯದಲ್ಲೂ ಕೂಡ ಇರ್ತಕ್ಕಂಥ ಒಂದಷ್ಟು ಐತಿಹಾಸಿಕ ಒಂದು ಪೌರಾಣಿಕ ಕೆಲವು ಉದಾಹರಣೆಗಳು ಕೂಡ ಇರ್ತಕ್ಕಂಥದ್ದು. ನಿಮಗೆ ಪಕ್ಕದಲ್ಲಿ ಹೋದರೆ ನಿಮಗೆ ನಾವು ಕೊಪ್ಪಳ ಜಿಲ್ಲೆಗೆ ಹೋದರೆ ಅಲ್ಲಿ ಕಿಷ್ಕಿಂದೆ ಇರ್ತಕ್ಕಂಥದ್ದು, ಅಲ್ಲಿ ಹನುಮನ ನಾಡು, ಹನುಮ ಹುಟ್ಟಿದಂಥ ಸ್ಥಳದಲ್ಲಿ ರಾಮ ಮತ್ತು ಹನುಮ ಸಂಧಿಸಿದ ಸ್ಥಳ ಪಂಪಾ ಸರೋವರ, ಅಲ್ಲಿ ಶಬರಿ ಸಂಧಿಸ್ತಾರೆ. ಸುಗ್ರೀವ ಮತ್ತು ವಾಲಿಯ ನಡುವಿನ ಯುದ್ಧಕ್ಕೂ ಕೂಡ ಅಲ್ಲಿ ರಾಮ ಇರ್ತಾನೆ. ಇವೆಲ್ಲವೂ ಕೂಡ ಐತಿಹ್ಯಗಳು ಕರ್ನಾಟಕಕ್ಕೆ ಅದರ ಬೇರು ನಂಟು ಬಹಳಷ್ಟು ಇರ್ತಕ್ಕಂಥ. ಹಾಗಾಗಿ ನೀವು ಗಮನಿಸ್ಬೋದು, ಆ ಟ್ರಸ್ಟ್ನವರು ಕೂಡ ಕರ್ನಾಟಕದಿಂದ ಅವರು ಆ ರಾಮನ ಪ್ರತಿಷ್ಠಾಪನೆ ವಿಚಾರದಲ್ಲಿ ಏನೆಲ್ಲ ಬಳಕೆ ಮಾಡಲಿಕ್ಕೆ ಸಾಧ್ಯ ಅದನ್ನೆಲ್ಲ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಅದು ಬಹುಶಃ ಅದು ಕರ್ನಾಟಕದೇ ಆಗಬೇಕಂತೇಳಿ ಅಲ್ಲಿ ವಿಧಿಲಿಖಿತ ಆಗಿತ್ತ ಅಂತ ಹೇಳಿದ್ರು ಆಶ್ಚರ್ಯಪಡಬಾರ್ದು. ಯಾಕಂತ ಹೇಳಿದ್ರೆ ಮೂವರಿಗೆ ಅವಕಾಶವನ್ನು ಕೊಟ್ಟಿತ್ತು, ಕರ್ನಾಟಕದವ್ರದ್ದೇ ಸೆಲೆಕ್ಟ್ ಆಗಬೇಕಾಗಿತ್ತಾ, ಅಥವಾ ನಿಮಗೆ ಪ್ರಾಚ್ಯಶಾಸ್ತ್ರದವ್ರು ಹೇಳ್ತಾರೆ ಇದು 35,000 ವರ್ಷಗಳ ಹಿಂದಿನ ಕೃಷ್ಣಶಿಲೆ ಕಲ್ಲು ಅಂತ ಹೇಳ್ತಾರೆ. ಜೊತೆಗೆ ಆ ಕೆತ್ತನೆ ರಾಮನ ನೋಡ್ತಾ ಇದ್ರೆ ಸಾಕ್ಷಾತ್ ರಾಮನ ನೋಡ್ದಂಗೆ ಆಗ್ತಕ್ಕಂಥದ್ದು. ಮತ್ತು ಅಲ್ಲಿ ನೀವು ಮಾತು ಹೇಳ್ತಿದ್ದೀರಲ್ಲ, ಇಲ್ಲಿ ಒಂದು ವಿಚಾರ ಹೇಳೋದಾದ್ರೆ, ರಾಮ ಅಯೋಧ್ಯೆಯಲ್ಲಿ ತ್ರೈತಾಯುಗದಲ್ಲಿ ಅಯೋಧ್ಯೆಯಲ್ಲಿ ರಾಮ ಹುಟ್ಟೋದಕ್ಕಿಂತ ಮುಂಚಿತವಾಗಿಯೂ ಕರ್ನಾಟಕದ ನಂಟಿತ್ತು. ಯಾಕಂದ್ರೆ ಇಲ್ಲೇ ನಮ್ಮ ಶೃಂಗಗಿರಿಯಲ್ಲಿ ತಪಸ್ಸನ್ನು ಆಚರಿಸಿದಂಥ ಋಷ್ಯಶೃಂಗರು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡೋದಕ್ಕೆ ದಶರಥ ಮಹಾರಾಜರಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ರಾಮ ಹುಡ್ತಾನೆ. ಅದೇ ರೀತಿಯಾಗಿ ಈ ಬಾರಿ ಕೂಡ ಇಲ್ಲೇ ಮೈಸೂರಿನಲ್ಲಿ ಕೂಡ ರಾಮ ಆ ಶಿಲೆಯಲ್ಲಿ ರಾಮ ಹುಟ್ಟಿರುವಂಥದ್ದು ನಿಜಕ್ಕೂ ಕೂಡ. ಆದರೆ ಈ ವಿಚಾರಗಳು ಬಂದಾಗ ಇದು ರಾಜಕೀಯವಾಗಿ ಕೂಡ ಇದು ಬದಲಾವಣೆ ಆಗ್ತಾ ಇದೆ ಅಂತ. ಯಾಕಂದ್ರೆ ರಾಮ ಮಂದಿರ ವಿಚಾರದಲ್ಲಿ ಬಿಜೆಪಿ ವರ್ಸಸ್ ಇಂಡಿ ಒಕ್ಕೂಟ ಆಗಿರುವಂಥದ್ದು. ಜೈ ಶ್ರೀರಾಮ್ ಜೈ ಮೋದಿ ಎಂದಿದ್ದಕ್ಕೆ ರಾಹುಲ್ ಗಾಂಧಿ ಸಿಟ್ಟನ್ನ ಮಾಡಿಕೊಂಡಿದ್ದಾರೆ. ತಮಿಳುನಾಡಲ್ಲಿ ರಾಮ ಮಂದಿರ ಲೈವ್ ಟೆಲಿಕಾಸ್ಟ್ಗೆ ತಡೆಯನ್ನ ಹಾಕಲಾಗ್ತಾ ಇದೆ. ಇದಕ್ಕೆ ಸುಪ್ರೀಂ ಕೂಡ ಛೀಮಾರಿ ಹಾಕಿರುವಂಥದ್ದು. ಅಂದ್ರೆ ರಾಮ ಮಂದಿರ ವಿಚಾರದಲ್ಲಿ ಇಂಡಿ ಒಕ್ಕೂಟ ವರ್ಸಸ್ ಬಿಜೆಪಿ. ಜೈ ಶ್ರೀರಾಮ್ ಜೈ ಮೋದಿ ಎಂದಿದ್ದಕ್ಕೆ ರಾಹುಲ್ ಗಾಂಧಿ ಸಿಟ್ಟು ಮಾಡ್ಕೊಂಡಿರುವಂಥದ್ದು. ಮೊಹಬ್ಬತ್ಗೆ ದುಃಖ, ನಾನು ಪ್ರೀತಿಯನ್ನು ಹಂಚ್ತೀನಿ ಅಂತಕ್ಕಂಥ ರಾಹುಲ್ ಗಾಂಧಿ ಅವರು ಸಿಟ್ಟನ್ನು ಮಾಡ್ಕೊಳ್ಳುವಂಥದ್ದು. ತಮಿಳುನಾಡಿನಲ್ಲಿ ನೋಡಿದ್ರೆ DMK ಸರ್ಕಾರ, ಅದು ಕೂಡ ಇಂಡಿ ಒಕ್ಕೂಟದ ಭಾಗವಾಗಿರ್ತಕ್ಕಂಥದ್ದು, ರಾಮ ಮಂದಿರಗಳಲ್ಲಿ ಲೈವ್ ಟೆಲಿಕಾಸ್ಟ್ ಅನ್ನ ತಡೆಯೋದಕ್ಕೆ ಮುಂದಾಗಿತ್ತು. ಅದಕ್ಕೆ ಮೌಖಿಕ ಆದೇಶವನ್ನ ಕೊಟ್ಟಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಛೀಮಾರಿ ಹಾಕಿದೆ. ಹಾಗಿದ್ರೆ ಈ ರಾಜಕೀಯ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ? ಈಗ ನಾವು ರಾಹುಲ್ ಗಾಂಧಿ ಏನ್ ಹೇಳಿದ್ದಾರೆ ಗಮನಿಸೋಣ. ಇನ್ನು ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ರಾಮ ಪ್ರತಿಷ್ಠಾಪನೆ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಮ ಮಂದಿರದ ಎದುರಿನಿಂದಲೇ ಕೆಲವೊಬ್ಬರಿಗೆ ಟಾಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವರ ಭಾಷಣದ ಮೂಲಕ. ಅದರಲ್ಲೂ ವಿಪಕ್ಷಗಳು ಟಾರ್ಗೆಟ್ ಆಗಿದ್ದು ಅಂತ ಹೇಳಲಾಗ್ತಾ ಇದೆ. 11 दिन के व्रत अनुष्ठान के दौरान मैंने उन स्थानों का चरण स्पर्श करने का प्रयास किया जहां प्रभु राम के चरण पड़े थे। चाहे वो नासिक का पंचवटी धाम हो, केरला का पवित्र त्रिपायर मंदिर हो, आंध्र प्रदेश में लेपाक्षी हो, श्रीरंगम में रंगनाथ स्वामी मंदिर हो, रामेश्वरम में श्री रामनाथ स्वामी मंदिर हो, या फिर धनुषकोडी। मेरा सौभाग्य है कि इसी पुनीत पवित्र भाव के साथ मुझे सागर से सरयू तक की यात्रा का अवसर मिला। सागर से सरयू तक हर जगह राम नाम का वही उत्सव भाव छाया हुआ है।
प्रभु राम तो भारत की आत्मा के कण कण से जुड़े हुए हैं। राम भारतवासियों के अंतर मन में विराजे हुए हैं। हम भारत में कहीं भी किसी की अंतरात्मा को छुएंगे तो इस एकत्व की अनुभूति होगी और यही भाव सब जगह मिलेगा। ಸಾಮಾನ್ಯವಾಗಿ ವ್ಯಕ್ತಿಗಳು ಎಷ್ಟೇ ಒಂದು ಸ್ಥಿತಪ್ರಜ್ಞರಾಗಿದ್ದರೂ ಒತ್ತಡದ ಸನ್ನಿವೇಶ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಸೋಲು ಅಥವಾ ನಮ್ಮನ್ನು ಯಾರೂ ಗಮನಿಸ್ತಾ ಇಲ್ಲ ಅಂತ ಬಂದಾಗ ಆ ಸಮಸ್ಥಿತಿ ಪ್ರಜ್ಞೆಯನ್ನು ಕಳೆದುಕೊಂಡು ಕೋಪಗೊಳ್ಳುವಂಥದ್ದು, ಒಂದು ಫ್ರಸ್ಟ್ರೇಷನನ್ನು ವ್ಯಕ್ತಪಡಿಸುವಂಥದ್ದು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಆದರೆ ರಾಹುಲ್ ಗಾಂಧಿ ಕೂಡ ಈ ಒಂದು ಮೊಹಬ್ಬತ್ಗೆ ದುಃಖ, ನಾನು ಪ್ರೀತಿಯನ್ನು ಹಂಚ್ತೀನಿ ಅಂತವ್ರು ಈ ರೀತಿಯಾಗಿ ಕ್ರೋಧಗೊಳ್ತಾರೆ ಅಂದರೆ ಮಧು ಎಲ್ಲೋ ಒಂದು ಕಡೆ ಇಂಡಿ ಒಕ್ಕೂಟ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ಗೆ ಒಂದು ಲೂಸಿಂಗ್ ಫಿಯರ್ ಅಂದರೆ ಈ ಒಂದು ಸಂದರ್ಭ ಅಂದರೆ ಈ ಒಂದು ಫೇಮ್ ಏನಿದೆ ಈ ಒಂದು ಸಂದರ್ಭವನ್ನು ಕಳೆದುಕೊಳ್ತಾ ಇದ್ದೀವಿ ಅಂತ ಒಂದು ಫೀಲ್ ಶುರುವಾಗಿದೆಯಾ ಅಂತ. ನೋಡಿ, ರಾಮ ಮಂದಿರ ಪ್ರತಿಷ್ಠಾಪನೆ ರಾಮಲಲ್ಲ ಪ್ರತಿಷ್ಠಾಪನೆಯ ಪೀಕ್ ಇದ್ದಂಥ ಸಂದರ್ಭದಲ್ಲಿ ಇಂತಹ ಅಂದರೆ ಯಾತ್ರೆಗಳು ಓಕೆ, ಅವರ ಪಕ್ಷದ ಸೈದ್ಧಾಂತಿಕ ಅವಶ್ಯಕತೆಗಳು, ಅನಿವಾರ್ಯತೆಗಳು ಮತ್ತು ಅವರ ಅಜೆಂಡಾ ಮಾಡ್ತಾ ಇದ್ದಾರೆ. ಆದರೆ ಈ ಡೈವರ್ಷನ್, ಅಟೆನ್ಷನ್ ಡೈವರ್ಷನ್ ರೀತಿ ಅಂದರೆ ನಮ್ಮಲ್ಲೂ ರಾಮ ಇದ್ದಾನೆ, ನಾವು ಹಿಂದೂಗಳು, ನಾವು ಪೂಜೆ ಮಾಡ್ತೀವಿ, ನಾವು ಶಿವಭಕ್ತರು ಅನ್ನೋ ರೀತಿ ದೇವಸ್ಥಾನಗಳಿಗೆ ಹೋಗ್ತೀವಿ ಅಂತ ಅಂದರೆ ಅಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ 3 ಗಂಟೆ ಮೇಲೆ ಬನ್ನಿ ಅಂತ ಹೇಳಿದೆ ಅಂತ ವರದಿ. ಆದರೆ ಇವರು ಮತ್ತೆ ಬೆಳಗ್ಗೆ ಯಾಕೆ ಹೋದ್ರು, ಮತ್ತೆಲ್ಲ ರಿವಿಸಿಟ್ ಮಾಡಬೇಕಾಗತ್ತೆ, ಸೆಕ್ಯೂರಿಟಿ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳನ್ನು, ಆ ಕಾರಣಕ್ಕೆ ನಾವು ಒಳಗಡೆ ಬಿಡ್ತಿಲ್ಲ ಅಂತ ಅಲ್ಲಿ ಸಿಬ್ಬಂದಿ ಹೇಳಿದರೆ. ಇಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ, ಹಂಗಾರೆ ದೇಶದಲ್ಲಿ ದೇವಸ್ಥಾನಕ್ಕೆ ಹೋಗೋದನ್ನು ಪ್ರಧಾನಿ ಮೋದಿಯವರೇ ನಿರ್ಧಾರ ಮಾಡಬೇಕಂತ ಇವರು ಅಲ್ಲೊಂದಷ್ಟು ರಾಜಕೀಯ ಏನು ಫ್ಲೇವರ್ ಇರುವಂಥ ಮಾತುಗಳು ಕೂಡ ಬಂದವು, ಸಹಜ, ಅದು ಎಕ್ಸ್ಪೆಕ್ಟೆಡ್. ಆದರೆ ಈ ಒಂದು ವಿಚಾರ, ಈ ಎಂಟೈರ್ ಪ್ರಕ್ರಿಯೆಯಲ್ಲೇ ಒಂದಷ್ಟು ಗೊಂದಲಗಳು, ದ್ವಂದ್ವಗಳು ಕಾಂಗ್ರೆಸ್ನಲ್ಲಿ ಕಂಡುವು ಅಂತ. ನಾವು ಏನು ಮೊದಲಿಗೆ ರಾಮ ವಿಚಾರದಲ್ಲಿ ಯಾವುದೇನು ರಾಮ ಸೇತು ಏನೆಲ್ಲ ಆಯಿತು ಅಂತ ಗೊತ್ತು, ಅದಾದಮೇಲೆ ಬದಲಾದ ಪರಿಸ್ಥಿತಿಯಲ್ಲಿ ನಾವು ರಾಮ ಮಂದಿರ ವಿರೋಧಿ ಅಲ್ಲ, ಆದರೆ ಅದು BJP ಇವೆಂಟ್, ಮೋದಿ ಅವರ ಇವೆಂಟ್, ಆ ಕಾರಣಕ್ಕೆ ಹೋಗಲ್ಲ ಅಂತ ಹೇಳ್ತಾ ಬಂದರು. ಮತ್ತೊಂದು ಕಡೆ ಇನ್ನೂ ಆಹ್ವಾನ ಬಂದಿಲ್ಲ, ಆಹ್ವಾನ ಬಂದ ಮೇಲೆ ನೋಡ್ತೀವಿ ಅಂತ ಹೇಳಿದ್ರು. ರಾಮ ನಮ್ಮಲ್ಲಿಲ್ವಾ, ಯಾಕೆ ಅಲ್ಲಿಗೆ ಹೋಗಬೇಕು, ನಮ್ಮಲ್ಲಿ ದೇವಸ್ಥಾನಗಳಿಲ್ವಾ ಅಂತ ಕೇಳಿದ್ರು. ಈಗ ಹಲವಾರು ಗೊಂದಲಗಳ ನಡುವೆ ರಾಮಕೋಟಿ ಬರೆದ್ರು, ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ಇವತ್ತು ಕೂಡ ಆಂಜನೇಯ ಪ್ರೋಗ್ರಾಮಲ್ಲಿ ಏನು ಸಿದ್ದರಾಮಯ್ಯ ಅವರು ಅದನ್ನು ಹೇಳಿದ್ದಾರೆ. ಈಗ ಹಲವಾರು ವಿಚಾರಗಳಲ್ಲಿ ಗೊಂದಲ ಕಾಣಿಸ್ತಾ ಇದೆ. ಈ ಟೈಮಿಂಗ್ ರಾಂಗ್ ಆಯಿತು ಅಂತ. ಸೊ ಅಟೆನ್ಷನ್ ಡೈವರ್ಟ್ ಮಾಡಬೇಕು ಅಂತ ಏನು ಕವರೇಜ್ಗೋಸ್ಕರ ಏನು ಪ್ಲಾನ್ಗಳಾಗಿದ್ವು ಅನ್ನೋ ಥರ ಇತ್ತು, ಅದಾಗಲಿಲ್ಲ ಅಥವಾ ಅದಕ್ಕೆ ನೆಗೆಟಿವ್ ಆಗಿ ಶೇಡ್ಸ್ ಆಗ್ತದೆ. ಸಹಜ, ಇವರು ರಾಜಕೀಯವಾಗಿ ಒಂದು ಮಾಡೋಕ್ಕೆ ಹೋದಾಗ ಮತ್ತೊಂದು ರಾಜಕೀಯ ಪಕ್ಷ ಅದನ್ನು ಡಿಸ್ಟರ್ಬ್ ಮಾಡುವಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರುತ್ತೆ. ಅದೇ ಆಗಿರಬಹುದು ಅಲ್ಲಿನ ಕಾರ್ಯಕರ್ತರು ಅಥವಾ ಆಸ್ತಿ ಇರೋರು ಅಥವಾ ನಿಜವಾಗ್ಲೂ ಅವರು ಪಕ್ಷದ ಕಾರ್ಯಕರ್ತರು, ಅದು ಎರಡನೇ ವಿಚಾರ. ಒಂದಷ್ಟು ಇರಿಟೇಷನ್ಗಳಾದಾಗ ಮತ್ತು ಕಂಟಿನ್ಯೂಟಿ ಆದಾಗ ಮಹಾಬತ್ ಕಾ ದುಕಾನ್ ಅನ್ನುವಂಥದ್ದು ಟೋಕನ್ಗಷ್ಟೇ ಸೀಮಿತ ಆಗುತ್ತೆ ಮತ್ತು ಕೆರಳಿಸುವಂಥ ಪ್ರಕ್ರಿಯೆಗಳಾಗ ಸಹಜವಾಗಿ ಪ್ರತಿಕ್ರಿಯೆ ಕೊಡುವಂಥ ವ್ಯವಸ್ಥೆ. ಯಾಕಂದರೆ ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಅದನ್ನು ಬೇರೆಯವರು ಕೂಡ ಮಾಡ್ತಿದ್ರೆ ಅದನ್ನು ಮಾಡಿದರೆ. ಸೊ ಇವರೇ ಯಾರು ಈಗ BJP ಅವ್ರ ಮೇಲೆ ಆರೋಪ ಮಾಡೋದಾದರೆ ಅವ್ರೇನು ಟ್ರ್ಯಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಆ ಟ್ರ್ಯಾಪಿಗೆ ಇವರೇ ಒಂದು ಬಲೆಯನ್ನು ತಗೊಂಡು ಕೊಟ್ಟಂಗೆ ಆಗಿದೆ. ಜೊತೆಗೆ ಇನ್ನು ತಮಿಳ್ನಾಡು ವಿಚಾರದಲ್ಲಿ ಏನು ದಿಂಡಿಗಲ್ ಡಿಸ್ಟಿಕ್ ವಿಭಾಗದಲ್ಲಿ ಏನು ಇವತ್ತೇನು ಸುಪ್ರೀಂ ಕೋರ್ಟಲ್ಲಿ PIL ಹೋಯಿತು, ಆ ವಿಚಾರದಲ್ಲಿ ಏನು ಪರ್ಮಿಷನ್, ಅನ್ನದಾನಕ್ಕೆ ಪರ್ಮಿಷನ್ ಬೇಕು ಅಂತ, ಯಾಕೆ ಇಂಥದಕ್ಕೆಲ್ಲ ಈ ಟೈಮಲ್ಲಿ ಪರ್ಮಿಷನ್ ಬೇಕಿತ್ತು, ಅನವಶ್ಯಕ ವಿವಾದವನ್ನು ಸೃಷ್ಟಿ ಆಗ್ತಾ ಇದ್ದಾರೆ. ಅದು ಈ ವಿಚಾರದಲ್ಲಿ ಓವರಲ್ ಆಗಿ ಒಂದಷ್ಟು ಇನ್ಸ್ಟ್ರಕ್ಷನ್ ಬಂದಿದೆ ಸ್ಟಾಲಿನ್ ಅವ್ರ ಕಡೆಯಿಂದ, ಸ್ಟಾಲಿನ್ ಗೌರ್ಮೆಂಟ್ ಇದ್ದಾನಂತ ಒಂದು ಮಾತುಗಳು ಹರಿದಾಡುವುದು. ಅದೇ ಮಾತನ್ನು ನಿರ್ಮಲಾ ಸೀತಾರಾಮನ್ ಹೇಳಿದ್ರು, ಆರೋಪ ಮಾಡಿದ್ರು. ಆದರೆ ಅಲ್ಲಿನ ಸಚಿವರು ಅದೇ ವಿಚಾರವಾಗಿ ಏನು ನಿರ್ಮಲಾ ಸೀತಾರಾಮನ್ ಹೇಳಿದ್ದಕ್ಕೆ ಮಿನಿಸ್ಟರ್ ಇಲ್ಲ ಅಂತದ್ದು ಯಾವುದೂ ಇಲ್ಲ, ಬುಲ್ಶೀಟ್ ಅಂತ ಹೇಳಿ ಏನು ಇಲ್ಲ ಅಂತ ಹೇಳಿ ತಳ್ಳಿ ಹಾಕಿದ್ರು. ಆದರೆ ಸುಪ್ರೀಂ ಕೋರ್ಟ್ PIL ಹೋಯ್ತು, ಅಲ್ಲಾದ್ಮೇಲೆ ಏನು ಬೈದು ಹಾಕಿದ್ರು, ಚೀಮಾರಿ ಆಗ್ತು. ಅದಾದಮೇಲೆ ಏನು ಕಾಮಾಕ್ಷಿ ಅಮ್ಮನ್ ಟೆಂಪಲಲ್ಲಿ LED ಏನಾಗಿತ್ತು ವ್ಯವಸ್ಥೆ ನೇರ ಪ್ರಸಾರವನ್ನು ಮಾಡಲಿಕ್ಕೆ, ಅದನ್ನು ತೆಗೆಸಿದ್ರು. ಯಾಕೆ ತೆಗೆಸಿದ್ರು ಅಂತ ವಿವಾದಗಳದು. ಸೊ ಒಂದು ರಾಮನ ವಿರೋಧಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೆ ಫಿಯರ್ ಫ್ಯಾಕ್ಟರ್ ಯಾಕೆ ಬರ್ತಾ ಇದೆ ಅನ್ನುವಂಥ ಮಾತು ಕೂಡ. ಈ ಓಟಾಗಿ ಕನ್ವರ್ಟ್ ಆಗುತ್ತೋ ಸೀಟಾಗಿ ಕನ್ವರ್ಟ್ ಆಗುತ್ತೋ ಬೇರೆ, ಆದರೆ ಅಲ್ಲಿ ಸಿಕ್ಕಿರುವಂಥ ಒಂದಷ್ಟು ರೆಸ್ಪಾನ್ಸು, ಅದು ಸ್ಟೇಜ್ ಮ್ಯಾನರ್ಡ್ ರೆಸ್ಪಾನ್ಸು, ನ್ಯಾಚುರಲ್ ಆರ್ಗ್ಯಾನಿಕ್ ರೆಸ್ಪಾನ್ಸು, ಅದು ಅವರವರ ಚರ್ಚೆಗಳಿಗೆ ಬಿಟ್ಟಿದ್ದು. ಆದರೆ ಅಲ್ಲಿ ಸಿಕ್ಕಿರುವಂಥ ದೃಶ್ಯಗಳು ಕೊಟ್ಟಂಥ ಸಂದೇಶ ಇದೆಯಲ್ಲ, ಸಹಜವಾಗಿ ಅಲ್ಲಿನ ಸ್ಥಳೀಯ ರಾಜಕಾರಣದ ಅಸ್ತಿತ್ವ ಮತ್ತು ಬುಡಮೇಲು ಮಾಡುವಂಥ ಒಂದಷ್ಟು ಬೆಳವಣಿಗೆಗಳಿಗೆ ಎಲ್ಲ ಅನುಕೂಲ ಆಗುತ್ತೋ ಅನ್ನೋ ಒಂದು ದೂರದೃಷ್ಟಿಯ ಆತಂಕದಿಂದ ಇಂತಹ ಬೆಳವಣಿಗೆಗಳಾಗಿದೆ ಅನ್ನುವಂಥ ಒಂದು ಸಹಜ ಏನು ಮೇಲ್ನೋಟಕ್ಕೆ ಸಹಜವಾದಂಥ ಒಂದು ರೀಡಿಂಗ್ ಕಾಣಿಸ್ತಾ ಇದೆ. ಭಾರತದ ಸಂಸ್ಕೃತಿ ಮತ್ತೆ ಪರಂಪರೆಯನ್ನು ಗಮನಿಸೋದ್ರಲ್ಲಿ ಎಷ್ಟು ಮಹಾನ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇಲ್ಲಿ ನಾಸ್ತಿಕರಿಗೂ ಜಾಗ ಇದೆ, ಆಸ್ತಿಕರಿಗೂ ಜಾಗ ಇದೆ, ಚರ್ವಾಕರಿಗೂ ಕೂಡ ಇಲ್ಲಿ ಜಾಗ ಇರತಕ್ಕಂಥದ್ದು. ಆದರೆ ಅವರಿಗೆ ಅದು ಸ್ಪಷ್ಟನೆ ಇರಬೇಕು, ತಾನು ನಾಸ್ತಿಕನ, ಆಸ್ತಿಕನ, ಚರ್ವಾಕನ ಅಥವಾ ತಾನು ಯಾರು ಅಂತ. ಆದರೆ ತಾನು ಯಾರು ಅಂತ ಸ್ಪಷ್ಟತೆಯೇ ಈ ಇಂಡಿ ಒಕ್ಕೂಟದಲ್ಲಿ ಕಾಣಿಸ್ತಾ ಇಲ್ವಾ ಅಂತ ಪಟೇಲ್ರೆ? ನಿಮಗೆ ಕಳೆದ 1 ತಿಂಗಳಿಂದ ಈಗಿನ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಈಗ ಸಮಯದವರೆಗೂ ಕೂಡ ಇಡೀ ದೇಶದಲ್ಲಿ ಒಂದು ರಾಜಕೀಯ ಬದಲಾವಣೆ ಮತ್ತು ರಾಜಕೀಯ ಗಾಳಿ ಪಸರಿಸಿರುವ ತಾವು ಗಮನಿಸಿರ್ಬೋದು.
ನಿಮಗೆ ರಾಮನನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು 500 ವರ್ಷಗಳ ಕನಸು ಈಡೇರಿರ್ತಕ್ಕಂಥದ್ದು, ಹಿಂದೂಗಳ ಭಾವನೆಗೆ ಬೆಳಕು ಚೆಲ್ಲಿರ್ತಕ್ಕಂಥದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ಇಷ್ಟೂ ದಿನ 11 ದಿನ ಉಪವಾಸ ವ್ರತ ಇದ್ದಿರುವಂಥದ್ದು ಮತ್ತು ಇವತ್ತು ನಡೆದುಕೊಂಡ ರೀತಿ ಇದೆಯಲ್ಲ, ಇಡೀ ದೇಶದಲ್ಲಿ ನೀವು ಒಂದು ತಿಳ್ಕೊಳ್ಳಿ, ಮೇಲ್ಮಧ್ಯಮ ವರ್ಗ, ಮಧ್ಯಮ ವರ್ಗ ಮತ್ತು ಶ್ರೀಮಂತರಿಗೆ ಅವರಿಗೊಂದು ಅಜೆಂಡಾಗಳಿರ್ತವೆ, ಜೊತೆಗೆ ಅವರಿಗೆ ಸೈದ್ಧಾಂತಿಕ ನಿಲುವುಗಳಿರ್ತವೆ ಮತ್ತು ಸೈದ್ಧಾಂತಿಕ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅದು ಕಾಂಗ್ರೆಸ್ ಪರವಾಗಾದರೂ ಇರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷದೇ ಇರ್ಬೋದು. ಆದರೆ ಇವತ್ತು ಭಾರತೀಯ ಜನತಾ ಪಕ್ಷ ಅನ್ನೋಕ್ಕಿಂತಲೂ ಪ್ರಧಾನಿ ನರೇಂದ್ರ ಮೋದಿಯವರೇ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು. ಇದು BJP ಅನ್ನೋಕ್ಕಿಂತಲೂ ಇವತ್ತು ಮೋದಿ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದರೂ ತಪ್ಪಾಗಲಾರದು. ಹಾಗಾಗಿ ನಿಮಗೆ ಬಡವರು ಮತ್ತು ಕೆಳ ಮಧ್ಯಮ ವರ್ಗದವರು ಇವರಿಗೆ ಯಾವುದೇ ಅಜೆಂಡಾಗಳಿರೋದಿಲ್ಲ ಮತ್ತು ಅವರು ಯಾವುದೇ ಒಂದು ಸಿದ್ಧಾಂತಕ್ಕೆ ಅಂಟಿಕೊಂಡಿರೋದಿಲ್ಲ. ಅವರು ಡಿಸೈಡೆಡ್, ಅವರು ಈ ದೇಶವನ್ನು ನಿರ್ಧಾರ ಮಾಡ್ತಕ್ಕಂಥವ್ರು, ಈ ದೇಶದಲ್ಲಿ ಯಾರು ಅಧಿಕಾರದಲ್ಲಿ ಇರಬೇಕಂತ ನಿರ್ಧಾರ ಮಾಡ್ತಕ್ಕಂಥವ್ರು ಬಡವರು ಮತ್ತು ಕೆಳ ಮಧ್ಯಮ ವರ್ಗದವರು. ಈ ಜನರಿಗಿದೆಯಲ್ಲ, ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಒಂದು ತನ್ನದೇ ಆದ ಒಪಿನಿಯನ್ನು, ಅಲ್ಲಿ ಪರ್ಸೆಪ್ಷನ್ಸು ಕ್ರಿಯೇಟ್ ಆಗಿರುವಂಥದ್ದು. ಅವರು ಯಾಕಂತ ಹೇಳಿದ್ರೆ ಮೋದಿ ರಾಮನ ಮಂದಿರವನ್ನು ಕಟ್ಟಿಸಿದ್ರು ಅನ್ನೋದು ಇದೆಯಲ್ಲ, ಈ ಪರ್ಸೆಪ್ಷನ್ ಇದೆಯಲ್ಲ, ಈ ಪರ್ಸೆಪ್ಷನ್ನು ಇಡೀ ದೇಶಾದ್ಯಂತ ಹಬ್ಬಿರ್ತಕ್ಕಂಥದ್ದು. ನೀವು ಎಲ್ಲ ಒಂದು ಕಡೆ ಇದೇ ಪರ್ಸೆಪ್ಷನ್ ಮುಂದುವರಿದರೆ ನಿಮಗೆ ಈ ದೇಶದಲ್ಲಿ ಅವರು 350ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ನಿಮಗೆ ಹಿಂದಿ ಲ್ಯಾಂಡ್ಗಳಲ್ಲಿ ಅದು ಒನ್ ಸೈಡ್ ಆಗೋ ಸಾಧ್ಯತೆ ಇದೆ. ಬಹುಶಃ ಇಂಡಿ ಒಕ್ಕೂಟದ ಅನೇಕ ಪಕ್ಷಗಳು ವಾಶೌಟ್ ಆದರೂ ಆಶ್ಚರ್ಯಪಡಬೇಕಾಗಿಲ್ಲ. ಪ್ರಮುಖವಾಗಿ ನಾವು ದಕ್ಷಿಣ ಭಾರತ ಮತ್ತು ನಾರ್ತ್ ಈಸ್ಟ್ಗಳಲ್ಲಿ ಗಮನಿಸಿದರೆ, ದಕ್ಷಿಣ ಭಾರತದಲ್ಲೂ ಕೂಡ ಇದೇ ಪರ್ಸೆಪ್ಷನ್ಸು ಮುಂದುವರೆದ್ರೆ ಬಹುಶಃ ನಿಮಗೆ ಕಾಂಗ್ರೆಸ್ ಎಲ್ಲ ಒಂದು ಕಡೆ ವಿರೋಧ ಪಕ್ಷದ ಸ್ಥಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಿರುತ್ತದೆ. ಆ ಮುಖಾಂತರ ಇದು ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ಪರ್ಸೆಪ್ಷನ್ ಸಿಕ್ಕಿರ್ತಕ್ಕಂಥದ್ದು, ಇಡೀ ದೇಶಾದ್ಯಂತ ಸಿಕ್ಕಿರ್ತಕ್ಕಂಥದ್ದು. ಬಹುಶಃ ಈ ಥರದ ಪರ್ಸೆಪ್ಷನ್ನು ಈ ಹಿಂದಿನ 2 ಚುನಾವಣೆಗಳು ಸಿಕ್ಕಿರಲಿಲ್ಲ. ಅಲ್ಲಿ ಈ ಬಡವರು ಮತ್ತು ಕೆಳ ಮಧ್ಯಮ ವರ್ಗದವರು ಮೋದಿಯನ್ನು ಒಪ್ಕೊಂಡಿರ್ತಕ್ಕಂಥದ್ದು, ರಾಮನ ದೇವಸ್ಥಾನ ಕಟ್ಟಿದ್ದಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು ಮತ್ತು ಮೋದಿಗೆ ಒಂದು ಓಟ್ ಹಾಕೋಣ ಅನ್ನೋದೊಂದು ಪರ್ಸೆಪ್ಷನ್ ಬಿಲ್ಡ್ ಆಗಿರುವಂಥದ್ದು. ಬಹುಶಃ ಇಂಡಿ ಒಕ್ಕೂಟದ ಮತ ಅಂತ ಏನಿದ್ದು ಆ ಮತಗಳು ಇವತ್ತು ಚೆದರಿ ಹೋಗಿರ್ತಕ್ಕಂಥದ್ದು. ಖಂಡಿತವಾಗಿ ನೀವು ಹೇಳಿದಾಗೆ ದಕ್ಷಿಣ ಭಾರತದಲ್ಲೂ ಕೂಡ BJP ಬಗ್ಗೆ ಎಷ್ಟು ಒಲವು ಇದೆಯಲ್ಲ ಗೊತ್ತಿಲ್ಲ, ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂದಾಗ ಒಂದು ಎಕ್ಸ್ಟ್ರಾ ಒಲವು ಇರೋದು ಖಂಡಿತವಾಗಿ ಕಾಣಬಹುದಾಗಿದೆ. ಇನ್ನೂ ವಿಷಯವನ್ನು ಚರ್ಚೆ ಮಾಡುವಂಥದ್ದಿದೆ. ಅದಕ್ಕಿಂತ ಮುಂಚಿತವಾಗಿ ಸ್ಮಾಲ್ ಬ್ರೇಕ್. ಕರ್ನಾಟಕದಲ್ಲೂ ಕೂಡ BJP ಹಾಗೂ ಕಾಂಗ್ರೆಸ್ ಮಧ್ಯದಲ್ಲಿ ರಾಜಕೀಯ ಸಮರ ಶುರುವಾಗಿರುವಂಥದ್ದು. ಕರ್ನಾಟಕದಲ್ಲೂ BJP ಕಾಂಗ್ರೆಸ್ ಮಧ್ಯೆ ರಾಮ ಮಂದಿರ ರಾಜಕೀಯ. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ರಜೆ ಕೊಡದ ರಾಜ್ಯ. ಇದೇ ವಿಚಾರವನ್ನ ದೊಡ್ಡದು ಮಾಡಿ ಹೋರಾಟಕ್ಕೆ BJP ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಈಗ ರಾಮ ಮಂದಿರವೇ ಉದ್ಘಾಟನೆಯಾಗಿದೆ. ಈಗ ಆ ವಿಚಾರವನ್ನು ಇಟ್ಟುಕೊಂಡು ಇವರು ಏನು ಹೋರಾಟ ಮಾಡ್ತಾರೆ ಅಂತ ನೋಡಬೇಕು. ಒಂದು ರೀತಿಯಿಂದ ಕುತೂಹಲವನ್ನು ಮೂಡಿಸುವಂಥದ್ದು. ಜೊತೆಗೆ ಇವತ್ತು ಸಿದ್ದರಾಮಯ್ಯನವರು ಕೂಡ ಅಚ್ಚರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ನೋಡೋಣ. ಜನ ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ನೀವು ಹೋಗ್ತೀರಾ ಇಲ್ಲಿಗೆ ಅಯೋಧ್ಯೆಗೆ ಅಂತ ಕೇಳ್ತಾರೆ. ಒಂದು, ನಾನು ಹೋಗ್ತೀನಿ, ಯಾವಾಗ ಶ್ರೀರಾಮಚಂದ್ರನ ನೋಡಕ್ಕೆ ಹೋಗ್ತೀನಿ. ಶ್ರೀರಾಮಚಂದ್ರನ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ? ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದಿದೆ. ಇವರು ಶ್ರೀರಾಮಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ಆಮೇಲೆ ಇವತ್ತಿನ ಇದಕ್ಕೆ ನಾವು ಯಾಕೆ ಹೋಗಿಲ್ಲ ಅಂತಂದ್ರೆ ಇದನ್ನ ರಾಜಕೀಯಗೊಳಿಸ್ತಾ ಇದ್ದಾರೆ. ರಾಜಕೀಯಗೊಳಿಸಬಾರದು. ಜೈ ಶ್ರೀರಾಮ್ ನಾವು ಹೇಳಲ್ವಾ? ಅದು ಯಾರ್ದು ಒಬ್ಬರದು ಸ್ಲೋಗನ್ ಅಲ್ಲ, ಇಡೀ ಸಮಾಜದ ಸ್ಲೋಗನ್. ಜೈ ಶ್ರೀರಾಮ್ ನಾನು ಹೇಳ್ತೀನಿ. ಜೈ ಶ್ರೀರಾಮ್ ಅದೇನ್ ತಿಳ್ಕೊಂಡ್ರೆ ನಮಗೆ ನಮ್ಮ ಸ್ವತ್ತು ತಿಳ್ಕೊಂಡವ್ರ ಕೆಲವರು ಅಲ್ಲಿವೇ ಅಲ್ಲ. ಶ್ರೀರಾಮನಿಗೆ ಜೈ ಅನ್ನೋದು ಅಷ್ಟೇ. ಎಲ್ಲರೂ ಹೇಳಬೇಕು ಜೈ ಶ್ರೀರಾಮ್. ನೀವು ಹೇಳಲ್ವಾ? ಹೇಳಿ ಒಂದ್ಸರಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿದ್ವಿ ಸಿದ್ದರಾಮಯ್ಯನವರು ಹೇಳಿದಂಥ ಮಾತುಗಳು. ಜೈ ಶ್ರೀರಾಮ್. ಮಧು, ಸಿದ್ದರಾಮಯ್ಯನವರು ಹೇಳಿದ್ದು ಜೈ ಶ್ರೀರಾಮ್. ಇದೇ ಅಂತ ದ್ವಂದ್ವ ನಾನು ಆಗಲೇ ಹೇಳಿದ್ದು. ಈಗ ಓಕೆ, ಅವರು ಏನೋ ಇಲ್ಲಿ ರಾಮ ಇಲ್ವೋ ಹೋಗ್ಬೇಕಂತ ಹೇಳ್ತಾರೆ, ಒಂದು ಕಡೆ ಜೈ ಶ್ರೀರಾಮ್ ಹೇಳ್ತಾರೆ. ಏನೋ ಇದು ಒಬ್ರಿಗೆ ಸೇರಿದ್ದ ಅಂತಾರೆ. ಇವರು ಈಗ ಹೇಳ್ತಾ ಇರೋದ್ರಿಂದ ಅದು ಒಬ್ರಿಗೆ ಸೇರಿದ್ದು ಅಂತ ಅನ್ನಿಸ್ತಾ ಇದೆ. ಮೊದಲಿಂದ ಹೇಳ್ಕೊಂಬಂತಿದ್ರೆ ಯಾರು ಈ ಥರ ಡಿಸ್ಪ್ಯೂಟ್ಗಳು ಬರ್ತಿರ್ಲಿಲ್ಲ. ಅದು ಒಂದು ಭಾಗ. ಇನ್ನೊಂದು, ಇದು ಕರ್ನಾಟಕ ಈಗ ಮೊನ್ನೆ ಏನು ಸಾಂಸ್ಕೃತಿಕ ರಾಯಭಾರಿ ಮಾಡಿದರೆ ಅಣ್ಣ ಬಸವಣ್ಣವ್ರನ್ನ, ಅವರ ಒಂದು ಧ್ಯೇಯವಾಕ್ಯನು ಕಾಯಕವೇ ಕೈಲಾಸ, ಹಂಗಾಗಿ ನಾವು ರಜಾ ಕೊಟ್ಟಿಲ್ಲ ಅನ್ನೋ ಥರ ಅವ್ರು ಹೇಳ್ಕೊಬೋದು. ಓಕೆ, ಸಹಜ, ಅದನ್ನು ಒಪ್ಕೊಳ್ಳೋಣ. ಆದರೆ ಇಂಥ ವಿಚಾರಗಳಲ್ಲಿ ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಅಂತ ಹೇಳೋದಕ್ಕೂ
ಬಜರಂಗಿ ಬ್ಯಾನ್ ಮಾಡ್ತೀವಿ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಸೊ ಅಲ್ಲಿ ಆಂಜನೇಯ ಬೇರೆ ಆಗ್ತಾನೆ, ಸಂಘಟನೆ ಬೇರೆ ಆಗುತ್ತೆ. ಸೊ ಇಂಥ ವಿಚಾರಗಳಲ್ಲಿ, ಭಾವನಾತ್ಮಕ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲ, ದ್ವಂದ್ವ ಕಂಡು ಬಂದಿದ್ದರಿಂದನೇ ಆ ಕಂಟಿನ್ಯೂಟಿ ಮೇಲಿಂದ ಕೆಳವರಿಯೋದ್ರಿಂದನೇ ಅದು ಹಂಗೆ ಹರಿತಾ ಇದೆ ಅಂತ ಅನಿಸ್ತಾ ಇದೆ ಗುಡಿ. ಅಲ್ಲ, ಜನ ಕೇಳಿದ್ದಷ್ಟೇ, ಎಲ್ಲ ಕಡೆನೂ ಹಾಗಿದ್ರೆ ಎಲ್ಲ ಸಮಯದಲ್ಲೂ ರಜೆ ಕೊಡಬಾರ್ದಲ್ವಾ? ಹೌದು, ಎಕ್ಸಾಕ್ಟ್. ಬೇರೆ ಕಡೆನೂ ರಜಾ ಕೊಡಬಾರ್ದು, ಬೇರೆದಕ್ಕೂ ರಜಾ ಕೊಡಬಾರ್ದು. ಮತ್ತು ಏನು ಯಾಕೆ ಅಲ್ಲಿಗೆ ಹೋಗಬೇಕು ಅಂತ ಕೇಳಿದರೆ ಅಯೋಧ್ಯೆ, ಅಲ್ಲಿ ಅದನ್ನೇ ಯಾಕೆ ಅಯೋಧ್ಯೆಯಲ್ಲಿರೋ ಶ್ರೀರಾಮ ಮಂದಿರನ ಯಾಕೆ ಕೊಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಮತ್ತು ಯಾಕೆ ನೀವು ಮೆಕ್ಕಾ ಮದೀನಾಗೆ ಹೋಗ್ತೀರಾ ಅಂತ ಪ್ರಶ್ನೆ ಬರುತ್ತೆ, ಯಾಕೆ ಜೆರುಸಲೇಮ್ಗೆ ಹೋಗ್ತೀರಾ ಅಂತ ಪ್ರಶ್ನೆ ಬರುತ್ತೆ. ಇಂಥ ಹಲವಾರು ಪ್ರಶ್ನೆಗಳು ಸಹಜವಾಗಿ ಪ್ರಶ್ನೆಗಳ ಜೊತೆ ಪ್ರಶ್ನೆಗಳು ಹುಡ್ತಾ ಹೋಗ್ತವೆ. ಖಂಡಿತವಾಗಿ. ಪಟೇಲ್ರೆ, ಸಿದ್ದರಾಮಯ್ಯನವ್ರು ಜೈ ಶ್ರೀರಾಮ್ ಹೇಳಿದ್ದು ನಾವು ನೋಡ್ತಿದ್ದೀವಿ. ಆದರೆ ಅವ್ರು ಹೀಗೆ ಸುಮ್ಮನೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಹೇಳೋದಕ್ಕೆ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳೇನು, ಅದನ್ನು ಒಂದು ನೀವು ಬೆಳಕು ಚೆಲ್ಲೋದಾದರೆ? ಈಗ ಪ್ರವಾಹದ ವಿರುದ್ಧ ಯಾರು ಈಜಾಡಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ ಇವು ತಮಿಳ್ನಾಡಿರುವಂಥದ್ದು, ಜನರ ಭಾವನೆಗಳ ವಿರುದ್ಧ ಯಾರು ಹೋದರೂ ಕೂಡ ಅವ್ರು ಎಂಥ ದೊಡ್ಡ ಲೀಡರ್ ಆದರೂ ಕೂಡ ಸಕ್ಸಸ್ ಆಗೋಕ್ಕಾಗಲ್ಲ. ಈಗ ಕರ್ನಾಟಕದಲ್ಲೂ ಕೂಡ ಮನೆಗಳೆಲ್ಲ ಒಂದಷ್ಟು ಏನು ರಾಮ ಮಂದಿರ ನಿರ್ಮಾಣ ಮತ್ತು ಬಾಲರಾಮನ ಪ್ರತಿಷ್ಠಾಪನೆ ವಿಚಾರದಲ್ಲಿ ಸಾಮಾನ್ಯವಾಗಿ ಭಾವನಾತ್ಮಕ ವಿಚಾರ ತೆಗೆದುಕೊಂಡಿರ್ತಕ್ಕಂಥದ್ದು. ಹೌದು, ರಜೆ ಕೊಟ್ಟಿಲ್ಲ, ನಾವು ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ನೆರವೇರಿಸಿದ್ದೀವಿ ಅದೇ ಸಮಯದಲ್ಲಿ ಅಂತ ಹೇಳಿದ್ರು. ನಾನು ಕೂಡ ನನ್ನ ಹೆಸರಲ್ಲಿ ರಾಮ ಇದೆ, ನಾನು ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ನನ್ನ ಹೆಸರಲ್ಲಿ ಶಿವ ಇದ್ದೇನೆ ಅಂತ ಹೇಳಿರುವಂಥದ್ದು. ಈ ರಾಜಕೀಯ ವ್ಯಕ್ತಿಗಳಾಗಿದ್ದರಿಂದ ರಾಜಕೀಯ ಕಲೆಗಳು ಇದರ ನಷ್ಟ ಮತ್ತು ಲಾಭದ ಅನಿವಾರ್ಯತೆಗಾಗಿ ಕೆಲವೊಮ್ಮೆ ಈ ಥರ ಬಹಿರಂಗವಾಗಿ ನೀವು ಪ್ರಶ್ನೆ ಹೇಳಿದ್ರಲ್ಲ, ಇದಕ್ಕೆ ಹೇಳೋದಾದ್ರೆ, ಈಗ ಅವರು ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯನವರು, ನಿಸ್ಸಂಶಯವಾಗಿ ಮಾಸ್ ಲೀಡರ್ಗೆ ಜನರ ನಾಡಿ ಮಿಡಿತ ಗೊತ್ತಿರುತ್ತೆ. ಆದರೆ ಕಾಂಗ್ರೆಸ್ನ ಮೇಲೆ ಕೂಳ್ಕೊಂಡಿದ್ದಾರಲ್ಲ, ಅಲ್ಲಿ ಒಂದು ಈ ಅಡ್ವೈಸರಿ ಕಮಿಟಿಯಲ್ಲಿ ಎಷ್ಟು ಜನ ಅಲ್ಲಿ ಚುನಾವಣೆ ಗೆಲ್ಲೋಕೆ ಸಾಧ್ಯ ಇರುವಂಥವ್ರು ಇದ್ದಾರೆ. ಅವ್ರು ಕೊಡ್ತಿರ್ತಕ್ಕಂಥ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಹೈಕಮಾಂಡೇ ಪಾಲಿಸ್ತಾ ಇದೆಯಲ್ಲ. ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ದೇಶಾದ್ಯಂತ ಸೋಲಲಿಕ್ಕೆ ಮತ್ತು ವಿರೋಧ ಪಕ್ಷ ಆಗಲಿಕ್ಕೂ ಸಾಧ್ಯ ಆಗದಿರೋ ಕಾರಣ ಇರತಕ್ಕಂಥ ಸುತ್ತ ಇರತಕ್ಕಂಥ ಕ್ಯಾಕಸ್ ಮತ್ತು ಅವರೆಲ್ಲರೂ ಕೂಡ ರಾಜ್ಯಸಭಾ ಸದಸ್ಯರು ಮತ್ತು ಪದೇ ಅವರಿಗೆ 6 ವರ್ಷದ ನಂತರ ರಾಜ್ಯಸಭಾ ಸದಸ್ಯರಾಗಬೇಕು ಮತ್ತು ಅವರೆಲ್ಲರೂ ಕೂಡ ಗಾಂಧಿ ಪರಿವಾರವನ್ನು ತಮ್ಮ ಕಂಟ್ರೋಲ್ ಇಟ್ಕೊಳ್ಬೇಕು ಮತ್ತು ಅತಿಯಾದ ತುಷ್ಟೀಕರಣ ರಾಜಕಾರಣವನ್ನು ಹೇಳ್ಕೊಟ್ರು ಮತ್ತು ಅತಿಯಾದ ತುಷ್ಟೀಕರಣದ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇಂಥ ಹೀನಾಯ ಸ್ಥಿತಿಗೆ ಬಂದಿರತಕ್ಕಂಥದ್ದು. ಕಾಂಗ್ರೆಸ್ ಕೂಡ ಭಾವನೆಗಳಿಗೆ ಬೆಲೆ ಕೊಟ್ಟು ಇಡೀ ಸಮುದಾಯದ ಭಾವನೆಗಳಿಗೆ ತಕ್ಕಂತಿದ್ರೆ ಇವತ್ತು ಕಾಂಗ್ರೆಸ್ ಇಂಥ ಸ್ಥಿತಿಗೆ ಬರ್ತಿರಲಿಲ್ಲ. ಎಸ್, ನೀವು ಹೇಳಿದ್ರಲ್ಲ, ಅವ್ರು ಸುತ್ತ ಇರ್ತಕ್ಕಂಥ ನೋಡಿ ಯಾರು ಎಲೆಕ್ಷನ್ ಇಲ್ಲಲ್ಲ, ಅದು ಜಯರಾಮ್ ರಮೇಶಿಂದ ಹಿಡಿದು ಎಲ್ಲರೂ ಕೂಡ. ಮತ್ತು ಯಾರಿಗೆಲ್ಲ ಅವಕಾಶಗಳು ಸಿಗಲಿಲ್ಲ, ಈಗ ನಿಮಗೆ ಗುಲಾಂ ನಬಿ ಆಜಾದ್ ಅಂತವರು ಪದೇ ರಾಜ್ಯಸಭಾ ಸದಸ್ಯರಾಗ್ತಿದ್ರು. ಒಂದಷ್ಟು ಅವ್ರನ್ನ ಹೊರಗಿಟ್ಟು ಮಾಡೋಣ ಅಂತ ಅನ್ನೋಷ್ಟೊಳಗೆ ಅವರು ಪಕ್ಷವನ್ನೇ ತೊರೆದೋದ್ರು, ಅವರ ಅಧಿಕಾರದಿಂದ ಅನುಭವಿಸಿದೆಲ್ಲ ಮರೆತರು. ಮತ್ತು ಅದೇ ಗಾಂಧಿ ಫ್ಯಾಮಿಲಿ ವಿರುದ್ಧ ತಿರುಗಿಬಿದ್ರು. ಅಟ್ ದ ಸೇಮ್ ಟೈಮ್ ಕಪಿಲ್ ಸಿಬಾಲ್ ಇರ್ತಕ್ಕಂಥವ್ರು, ಹೀಗೆ ಹಲವಾರು ಇದು ಕಾಂಗ್ರೆಸ್ನ ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಾರ. ಯಾಕಂದರೆ ಆ ಕ್ಯಾಕಸ್ ಇದೆಯಲ್ಲ, ಕ್ಯಾಕಸ್ಸು ಕಾಂಗ್ರೆಸ್ಸನ್ನು ಆಳ್ತು. ಗಾಂಧಿ ಕುಟುಂಬನ ಪೊರೆ ಕಳಚಿ ಹೊರ ಬರಲಿಕ್ಕೆ ಅವಕಾಶನೇ ಕೊಡಲಿಲ್ಲ. ಖಂಡಿತವಾಗಿ. ಇವತ್ತು ಚಿದಾನಂದ ಪಟೇಲ್ರು ಮತ್ತು ಮಧು ಇಬ್ಬರು ಕೂಡ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ಹೇಳಿದ್ದಾರೆ, ಚರ್ಚೆಯನ್ನು ಹೇಳಿದ್ದಾರೆ. ತೆರೆ ಹಿಂದೆ ನಡೆದಿರ್ತಕ್ಕಂಥ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಆದರೆ ವೀಕ್ಷಕರೇ, ಒಂದು ಎಂಡ್ ನೋಡಲ್ಲಿ ಹೇಳೋದಾದರೆ, ರಾಮ ಯಾಕೆ ಮುಖ್ಯ ಮತ್ತು ರಾಮ ಎಲ್ಲಿವರೆಗೂ ಮುಖ್ಯ ಅಂದರೆ, ಎಲ್ಲಿವರೆಗೂ ಒಬ್ಬ ಮನುಷ್ಯ ಕುಟುಂಬ ಜೀವಿಯಾಗಿರ್ತಾನೋ ಅಲ್ಲಿವರೆಗೂ ರಾಮ ಮುಖ್ಯ ಅಂತಾರೆ. ಎಲ್ಲಿವರೆಗೂ ಒಬ್ಬ ಗಂಡ ತನ್ನ ಪತ್ನಿ ತನ್ನವಳೇ ಆಗಿರಬೇಕು ಅಂತ ಬಯಸ್ತಾನೋ ಅಲ್ಲಿವರೆಗೂ ರಾಮನ ಅಸ್ತಿತ್ವ ಇರುತ್ತೆ. ಎಲ್ಲಿಯವರೆಗೂ ಪತ್ನಿ ತನ್ನ ಗಂಡ ತನಗೊಬ್ಬಳಿಗೆ ಸೀಮಿತವಾಗಿರಬೇಕು ಅಂತ ಬಯಸ್ತಾ ಪತ್ನಿ ಇರ್ತಾಳೋ ಅಲ್ಲಿವರೆಗೂ ಕೂಡ ಶ್ರೀರಾಮಚಂದ್ರ ಸೀತಾಮಾತೆ ಅಸ್ತಿತ್ವ ಇರುತ್ತೆ. ಎಲ್ಲಿಯವರೆಗೂ ತಮ್ಮ ತಂದೆ ತಾಯಿಯಂದ್ರ ಮಾತನ್ನು ಕೇಳುವಂಥ ಮಗ ಬೇಕು ಅಂತ ತಂದೆ ತಾಯಿಯಂದ್ರು ಬಯಸ್ತಾರೋ, ಅದೇ ರೀತಿಯಾಗಿ ಆದರ್ಶವಾಗಿರ್ತಕ್ಕಂಥ ತಂದೆ ತಾಯಿ ಬೇಕು ಅಂತ ಬಯಸುವಂಥ ಮಕ್ಕಳು ಇರ್ತಾರೋ ಅಲ್ಲಿವರೆಗೂ ಕೂಡ ಶ್ರೀರಾಮ ಇರುವಂಥದ್ದು. ಅಂಥ ಒಂದು ಶ್ರೀರಾಮ ಇವತ್ತು ಅಯೋಧ್ಯ ತನ್ನ ಮಂದಿರದಲ್ಲಿ ಸ್ಥಾಪನೆ ಆಗಿರುವಂಥ ದಿನ ಇದು. ಇಷ್ಟೊತ್ತವರೆಗೂ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಮಧು ಮತ್ತು ಚಿದಾನಂದ ಪಟೇಲ್ರೆ, ನಿಮಗೂ ಕೂಡ ಧನ್ಯವಾದಗಳು.